ನಮಸ್ಕಾರ ರೀ ಎಲ್ಲರಿಗೂ. ಈಗ ನಾನು ಕೊಲ್ಲಾಪುರದಾಗಿರುವ ಛತ್ರಪತಿ ಶಾಹು ಮಹಾರಾಜರ ಹೊಸ ಪ್ಯಾಲೇಸ್ ನೋಡಕ್ಕೆ ಹೊಂಟನ. ಇದನ್ನ ಈಗ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಈ ಹೊಸ ಅರಮನೆ ನೋಡಕ್ಕೆ ಒಬ್ಬರಿಗೆ 40 ರೂಪಾಯಿ ಮತ್ತು ಮಕ್ಕಳಿಗೆ 10 ರೂಪಾಯಿ ಟಿಕೆಟ್ ತಗೋಬೇಕು. ಬರ್ರಿ ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಟಿಕೆಟ್ ಇದು ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆ ಮಟ್ಟ ನೋಡಾಕ ಅವಕಾಶ ಐತೆ. ಮತ್ತಿದು ಪ್ರತಿ ಸೋಮವಾರ ಬಂದ್ ಕೂಡ ಇರ್ತೈತಂತ. ಇಲ್ಲಿ ಏನು ಕಾಣಕತ್ತೈತ್ರಲ್ಲ, ಇದ ಛತ್ರಪತಿ ಶಾಹು ಮಹಾರಾಜರ ಒಂದು ಹೊಸ ಪ್ಯಾಲೇಸ್. ಇಲ್ಲಿ ಇವಾಗಲೂ ಕೂಡ ಅವರ ವಂಶಸ್ಥರು ಇರ್ತಾರಂತ. ಈ ಅರಮನೆ ಸತತ 7 ವರ್ಷಗಳ ಪರಿಶ್ರಮದಿಂದ 1884 ಓಪನ್ ಆಯ್ತಂತ. ಈ ಸುಂದರ ವಸ್ತು ಸಂಗ್ರಹಾಲಯದಾಗ ಮೊಘಲ್ ದೊರೆ ಔರಂಗಜೇಬನ ಖಡ್ಗ ಸಹಿತ ಐತೆ ಅಂತ. ಕೆಳಗಡೆ ಮಹಡಿಯನ್ನು ಮಾತ್ರ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ಬರ್ರಿ ಇವಾಗ ಒಳಗಡೆ ಹೋಗೋಣ, ಏನೇನಿದೆ ಒಳಗಡೆ ನೋಡ್ಕೊಂಡ್ ಬರೋಣ. ಇಲ್ಲಿ ಆನೆಯ ತದ್ರೂಪಿಯನ್ನ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ರಾಜರುಗಳು ಮತ್ತು ಅವರ ಮನೆತನದವರು ಉಪಯೋಗಿಸುತ್ತಿದ್ದಂಥ ಮನೆಯ ವಸ್ತುಗಳನ್ನು ಇಟ್ಟಿದ್ದಾರೆ. ಇವೆಲ್ಲ ರಾಜರುಗಳು ಅವಾಗಿನ ಕಾಲದಲ್ಲಿ ತೊಡಮಾಡ್ತಿದ್ದಂಥ ಬಟ್ಟೆಗಳು. ರಾಜರುಗಳು ಬಳಸ್ತಿದ್ದಂಥ ಬೇರೆ ಬೇರೆ ಆಟದ ಸಾಮಗ್ರಿಗಳು. ಇಲ್ಲಿ ಬೇರೆ ಬೇರೆ ಪ್ರಾಣಿಗಳ ಕಾಲುಗಳು, ಬಹುಶಃ ಇವು ಮತ್ತೊಂದು ತದ್ರೂಪಿಯನ್ನು ಮಾಡಿ ಇಟ್ಟಿರ್ಬೋದು ಅನ್ಸುತ್ತೆ. ಇಲ್ಲಾಂದ್ರೆ ಅದರದ್ದು ಒರಿಜಿನಲ್ ಕಾಲುಗಳೇ ಇರ್ಬೋದು. ಬೇಟೆ ಆಡಿದ ನಂತರ ಅವುಗಳ ಕಾಲುಗಳನ್ನ ಕಟ್ ಮಾಡಿ ಅವುಗಳನ್ನ ಇನ್ನೂ ಸಂಗ್ರಹಿಸಿ ಇಟ್ಟಿರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ.
ಸ್ನೇಹಿತರೆ, ಇವಾಗ ನಾವು ದರ್ಬಾರ್ ಹಾಲಿಗೆ ಬಂದಿದ್ದೀವಿ. ನಾವು ಹಲವಾರು ಪಿಕ್ಚರ್ಗಳಲ್ಲಿ ನೋಡಿರ್ತೀವಲ್ಲ, ರಾಜ ಮಂತ್ರಿಗಳೆಲ್ಲ ಕೂತ್ಕೊಂಡು ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಂತ, ಆ ಥರ ಈ ಒಂದು ದರ್ಬಾರ್ ಹಾಲ್. ಇಲ್ಲಿ ಮಂತ್ರಿ ಮಂಡಲ ಎಲ್ಲ ಕೂತ್ಕೊಂಡು ಸಭೆಯನ್ನು ಮಾಡ್ತಿರ್ತಾರೆ. ಇವಾಗ ಸ್ನೇಹಿತರೆ ಹೊರಗಡೆ ಹೋಗೋಣ. ಹೋಗಿ ಇನ್ನೂ ಸ್ವಲ್ಪ ಏನೇನಿದೆ ಹೊರಗಡೆ ನೋಡಿಕೊಂಡು ಮುಂದೆ ಸಾಗೋಣ ಬನ್ನಿ. ಇದು ಹೊರಗಿನ ನೋಟ ಯಾವ ಥರ ಕಾಣುತ್ತೆ ಈ ಶಾಹು ಪ್ಯಾಲೇಸ್ ಅನ್ನೋದು. ಇದು ಪೋಲೋ ಗ್ರೌಂಡು. ಇಲ್ಲಿ ರಾಜರುಗಳು ಪೋಲೋ ಆಟವನ್ನು ಆಡ್ತಿದ್ರು ಕುದುರೆ ಮೇಲೆ, ಆ ಒಂದು ಗ್ರೌಂಡ್ ಇದು. ಸ್ನೇಹಿತರೆ, ಇದು ಪನಾಲ್ಗಢ್ ಒಂದು ಕೋಟೆ ಯಾವ ಥರ ಒಂದು ಸ್ಟ್ರಕ್ಚರ್ ಇದೆ ಅನ್ನೋದನ್ನು ಚಿಕ್ಕದಾಗಿ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಅಲ್ಲಿ ಛತ್ರಪತಿ ಶಿವಾಜಿ ಅವರು ಗಾಂಭೀರ್ಯದಿಂದ ಕೂತ್ಕೊಂಡಿದ್ದಾರೆ ನೋಡಿ. ಸ್ನೇಹಿತರೆ, ಈ ಪ್ಯಾಲೇಸ್ ಆವರಣದಲ್ಲಿ ಕಾಡು ಪ್ರಾಣಿಗಳ ರಕ್ಷಣೆ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ನಮಗಿಲ್ಲಿ ಜಿಂಕೆಯನ್ನು ನೋಡ್ಬೋದು, ಮತ್ತು ಬಾತುಕೋಳಿ, ಇನ್ನು ಬಹುಶಃ ಒಳಗಡೆ ಬೇರೆ ಬೇರೆ ಪ್ರಾಣಿಗಳು ಇರಬಹುದು ಅನಿಸುತ್ತೆ. ಇದಿಷ್ಟು ಸ್ನೇಹಿತರೆ ಈ ಕೊಲ್ಲಾಪುರದಲ್ಲಿರುವ ಛತ್ರಪತಿ ಶಾಹು ಅರಮನೆಯ ಒಂದು ಚಿಕ್ಕದಾದಂಥ ಮಾಹಿತಿ. ಸ್ನೇಹಿತರೆ, ಇವಾಗ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಜ್ಯೋತಿಬಾ ದೇವಸ್ಥಾನಕ್ಕೆ ಹೊಂಟೋಣ. ಬರ್ರಿ ಜ್ಯೋತಿಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ.